ಶಾಲಿನಿ ಅವರೇ. ಏನು? ಏನಿಲ್ಲಪ್ಪ. ಸರಿ ರೀಡಿ, ಅದು ನಾನು ನಿಮ್ಮ ಹತ್ರ ಏನೋ ಕೇಳಬೇಕಿತ್ತು. ಕೇಳಿ. ತಪ್ಪು ತಿಳ್ಕೊಬಾರ್ದು. ನೀವು ನಿಮ್ಮ ಗಂಡನ ಯಾಕೆ ಬಿಟ್ಟಿದ್ದು? ಅದೆಲ್ಲ ನಿಮ್ಗೆ ಯಾಕೆ? ನಮ್ಮೋರು ಅಂದಮೇಲೆ ಅಷ್ಟು ಹಂಚ್ಕೋಬಾರ್ದಾ? ಹೇಳ್ರಿ. ಅಲ್ಲ, ಇಷ್ಟು ಚಿಕ್ಕ ವಯಸ್ಸಲ್ಲೇ ನಿಮ್ಮ ಗಂಡನ ಯಾಕೆ ಬಿಟ್ಟು ಬಂದಿದ್ದು? ಅದೆಲ್ಲ ಪರ್ಸನಲ್ ಕಣ್ರಿ. ತುಂಬಾ ಇಷ್ಟ ಆದವ್ರ ಹತ್ರ ಪರ್ಸನಲ್ ಹೇಳ್ಕೋಬಹುದು ಕಣ್ರಿ. ನಿಮ್ನ ಆ ವಿಷಯ ಮಾತಾಡಕ್ ನನ್ಗಿಷ್ಟ ಇಲ್ಲ. ನನಗೆ ಗೊತ್ತಾಯ್ತು ಬಿಡಿ, ನಿಮ್ ಗಂಡ ಒಬ್ಬ ಕಿರಾತಕ ತಾನೆ. ಇಲ್ಲ ಅಂದಿದ್ರೆ ನೀವು ಅವನನ್ನ ಬಿಟ್ಟು ಬರೋದಕ್ಕೆ ಚಾನ್ಸೇ ಇರ್ತಾ ಇರ್ಲಿಲ್ಲ. ಅವನೊಬ್ಬ ರಾಕ್ಷಸ, ಕಂತ್ರಿ, ಅವಾಗವಾಗ ಕಜ್ಜಿ ನಾಯಿ ತರ ಆಡ್ತಿದ್ದ ತಾನೆ. ಬೇಡ, ಅವನ್ ಬಗ್ಗೆ ಮಾತಾಡ್ಬೇಡಿ. ರೀ, ಯಾಕ್ರಿ ಎಲ್ಲಾನು ಮನ್ಸಲ್ಲೇ ಇಟ್ಕೋತೀರಾ? ನಿಮ್ಗೇನ್ ಅನ್ಸುತ್ತೋ ಅದನ್ನ ಹೇಳ್ಬಿಡಿ. ಆ ಕಣ್ಣನ್ ಮಗನ ಬಾಯಿಗೆ ಬಂದಂಗೆ ಬೈಬೇಕು ಅನ್ಸಿದ್ರೆ ಬೈದ್ ಬಿಡಿ. ಬೇಕಿದ್ರೆ ನಾನು ನಿಮ್ ಜೊತೆ ಬರ್ತೀನಿ. ಆ ನನ್ನ ಮಗನ್ ಕೋಳಿನ ಪಟ್ಟಿ ಇಟ್ಕೊಂಡು ಚೆನ್ನಾಗಿ ಬಾರಿಸ್ಬಿಡೋಣ. ಆ ಲಫಂಗನ ಹಾಗೆಲ್ಲ ಬಿಡಬಾರ್ದು. ಅವ್ನ್ ಲಫಂಗ ಅಂತ ಯಾರು ಹೇಳಿದ್ ನಿಮ್ಗೆ? ನಾನೇ ತಿಳ್ಕೊಂಡೆ. ಅವನೆಂತ ಕಚಡ ಅಂದ್ರೆ ಯಪ್ಪ, ಅಸಹ್ಯ ಅಸಹ್ಯ. ಅಲ್ಲ ಶಾಲಿನಿ ಅವರೇ, ಇಷ್ಟು ವರ್ಷ ಅಂತ ಕಿತ್ತೋದ್ ನನ್ನ ಮಗನ ಜೊತೆ ಹೆಂಗ್ರಿ ಸಂಸಾರ ಮಾಡಿದ್ರಿ ನೀವು? ಹಾರಿಬಲ್ ಹಾರಿಬಲ್ ಅನ್ಸಲ್ಲ? ಅವನೊಬ್ಬ ದೊಡ್ಡ 420 ಕಣ್ರಿ. ಹೆಂಡತಿ ಸಂಬಳಕ್ಕೆ ಆಸೆ ಪಡೋ ಕಂತ್ರಿ, ಬೇರೆಯವ್ರ ಸ್ವಲ್ಪ ಕೈ ಹಾಕೋ ಕೀಚ್ಕ, ದುರಂಕಾರಿ, ಸೋಂಬೇರಿ. ನನ್ ಗಂಡನ್ ಬಗ್ಗೆ ಮಾತಾಡಿದ್ರೆ ಮುಖದ ಚರ್ಮ ಕಿತ್ತೋಗುತ್ತೆ. ಅಲ್ಲ ರೀ, ನಾನೇನಂತ ತಪ್ಪು ಮಾತಾಡ್ದೆ? ನಿಮ್ ಗಂಡ ಎಂತ ಅಯೋಗ್ಯ ಅಂತ ಮಾತಾಡ್ಬೇಡ ಅಂದೆ ತಾನೆ. ಎಷ್ಟ್ ಧೈರ್ಯ ಇದ್ರೆ ನನ್ ಗಂಡನ ಬಗ್ಗೆ ಮಾತಾಡ್ತೀಯ? ಅವ್ರ ಬಗ್ಗೆ ಭಯದಲ್ಲ, ಅವ್ರ ಹೆಸರು ಎತ್ತಕ್ಕೂ ನಿನ್ ಯೋಗ್ಯತೆ ಇಲ್ಲ. ದೇವ್ರು ಕಣ್ರಿ ಅದು, ಅಪ್ರಂಜಿ, ರತ್ನದಂತ ಗಂಡ ಸಿಕ್ಕಿರೋದು ನನ್ಗೆ. ಅವ್ರ ಕಾಲ್ ಮುಟ್ಟೋದಕ್ಕೂ ಪುಣ್ಯ ಮಾಡಿರ್ಬೇಕು. ಅಂತವ್ರ ಬಗ್ಗೆ ಇಷ್ಟ ಚೀಪಾಗಿ, ಅದು ನನ್ ಮುಂದೆ, ನನ್ ಬರ್ತಾ ಇರೋ ಕೋಪಕ್ಕೆ ನಿಮ್ ಮೈ ಕೈ ಮೂಳೆನ ಪುಡಿ ಪುಡಿ ಮಾಡ್ಬೇಕು ಅನ್ಸ್ತಾ ಇದೆ. ಏನೋ ಗೊತ್ತಿಲ್ದೆ ಮಾತಾಡ್ಬಿಟ್ರಿ ಅಂತ ಸುಮ್ನೆ ಬಿಡ್ತಾ ಇದ್ದೀನಿ. ಇನ್ನೊಂದ್ಸಲಿ ನನ್ ಗಂಡನ್ ಬಗ್ಗೆ ಮಾತಾಡ್ಕೊಂಡ್ ಬಂದ್ರೆ ಟೀಚರ್ ಅನ್ನೋದು ನೋಡ್ದೆ LKG ಮಕ್ಳ ಹತ್ರ ಒಡ್ಸಿ ಆಚೆ ಹಾಕ್ಸ್ಬಿಡ್ತೀನಿ. ಅಲ್ಲ ರೀ, ತೆಪ್ಪಕ್ ಬಾಯಿ ಮುಚ್ಕೊಂಡು ಹೋದ್ರೆ ಸರಿ, ಇಲ್ಲಾಂದ್ರೆ ಕರೀಲ ಮಕ್ಳನ್ನ. ಸೀನಿಯರ್, ನನ್ನ ಮೇಲೆ ಈ ಮಟ್ಟಕ್ಕೆ ಪ್ರೀತಿ ಇಟ್ಕೊಂಡಿದ್ದೀರಾ? ಗಾಡ್, ನಂಬಕ್ಕೆ ಆಗ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಸೀನಿಯರ್.